ಕನ್ನಡಕ್ಕೆ ಸ್ವಾಗತ. ಸರ್ ದೇವರಾಣಿಯಾಗಿ ಹೇಳ್ತೀನಿ, ಯಾವುದೇ ದುಡ್ಡು ನಾನು ಅವನಿಗೆ ನೀನು ಕೊಟ್ಟಿದ್ರು ಗುಡಿ ಹೋಗಪ್ಪ ಅಂತಂದ್ರೆ ಅವ ನಾನೊಬ್ಬ ಮಾಜಿ ಸೈನಿಕ. ಪ್ರಾಮಾಣಿಕವಾಗಿ ನಾನೊಬ್ಬ ಮಾಜಿ ಸೈನಿಕ. ಇದು ಲಿಂಗಸೂರು ತಾಲೂಕಿನ ಮುದಗಲ್ ನಾಡ ಕಚೇರಿಯಲ್ಲಿ ನಡೆದಿರುವಂತ ಒಂದು ದೃಶ್ಯದ ಸನ್ನಿವೇಶ. ಈ ಒಂದು ವಿಡಿಯೋ ಸಾಕಷ್ಟು ವೈರಲ್ ಕೂಡ ಆಯ್ತು. ವಿಷಯ ಇಷ್ಟೇ, ಏನಂದ್ರೆ ಒಬ್ಬ ಮಾಜಿ ಸೈನಿಕ ಗ್ರಾಮ ಅಧಿಕಾರಿ ಆಗ್ತದನ. ಆ ಗ್ರಾಮ ಆಡಳಿತಾಧಿಕಾರಿ ಹತ್ರ ಒಬ್ಬ ಕನಸವನ್ನ ಗ್ರಾಮದ ಹತ್ರ ವಂಶಾವಳಿ ತಗೊಳಕ್ ಬಂದಿರ್ತಾನೆ. ಆ ವ್ಯಕ್ತಿ 7 ಜನ ಸದಸ್ಯರನ್ನ ಒಳಗೊಂಡದಂತ ವಂಶಾವಳಿ ಪಟ್ಟಿಯಲ್ಲಿ ಹಾಕಿ ಆ ವಂಶಾವಳಿಯಲ್ಲಿ ಒಬ್ಬ ಮಹಿಳೆ ಅಂದ್ರೆ ಸಹೋದರಿ ಹೆಸರನ್ನು ಬಿಟ್ಟು ಹಾಕಿರ್ತಾನೆ. ಅದನ್ನ ಅಧಿಕಾರಿಗಳು ಏನ್ ಮಾಡ್ತಾರೆ, ಒಂದು ಸ್ಥಾನಿಕ ವಿಚಾರಣೆ ಅನ್ನೋದು ಇರ್ತದೆ. ಆ ಸ್ಥಾನಿಕ ವಿಚಾರಣೆಯಲ್ಲಿ ಗೊತ್ತಾಗುತ್ತೆ, ಒಬ್ಬ ಆ ವ್ಯಕ್ತಿ ಹಾಕಿದಂತ ಅರ್ಜಿಯಲ್ಲಿ ಒಬ್ಬ ಮಹಿಳೆಯ ಹೆಸರನ್ನ ಕೈ ಬಿಡಲಾಗಿದೆ. ಆ ಕೈ ಬಿಡಲಾಗಿದೆ ಅನ್ನೋದನ್ನ ಇವರು ಆ ಶಾರಾ ಬರೆದು ಅದನ್ನ ರಿಜೆಕ್ಟ್ ಮಾಡ್ತಾರೆ. ಡಿಸೆಂಬರ್ 2ನೇ ತಾರೀಕು 2025ರಲ್ಲಿ ಒಂದು ಅರ್ಜಿ ಹಾಕ್ತಾನೆ. ಯಾರು? ಬಸನಗೌಡ ಎನ್ನುವಾತ. ಅದಾದ ನಂತರ ಅದರಲ್ಲಿ ಏನಾಗುತ್ತೆ ಅಂದ್ರೆ 7 ಜನ ಸದಸ್ಯರನ್ನ ಕೊಟ್ಟಿರ್ತಾನೆ, ಒಬ್ಬ ಮಹಿಳೆಯರ ಸೋದರನ ಹೆಸರು ಬಿಟ್ಟಿರ್ತಾನೆ. ಅದಕ್ಕೊಂದು ರೀಸನ್ ಏನು, ಗ್ರಾಮಾಡಳಿತಾಧಿಕಾರಿ ಶಿವಪ್ಪ ಅನ್ನೋತ ಅದನ್ನ ರಿಜೆಕ್ಟ್ ಮಾಡ್ತಾನೆ. ಅದಾದ ನಂತರ ಮತ್ತೆ ಪುನಃ ಅದೇ ಡಿಸೆಂಬರ್ 14ನೇ ತಾರೀಕು 2025 ಮತ್ತೊಂದು ಅರ್ಜಿ ಹಾಕ್ತಾನೆ. ಸೇಮ್ ಇರ್ತದೆ, ಮತ್ತೆ ಅದೇ ಕಾರಣ ಇಟ್ಟು ರಿಜೆಕ್ಟ್ ಮಾಡ್ತಾರೆ. ಹಾಗೆ ಮತ್ತೆ 2026 ಮಾರ್ಚ್ ತಿಂಗಳಲ್ಲಿ 24ನೇ ತಾರೀಕಿಗೆ ಅರ್ಜಿ ಹಾಕ್ತಾನೆ. ಅದು ಕೂಡ ಹಂಗೆ ಆಗಿರುತ್ತೆ. ಆ ವ್ಯಕ್ತಿ ಏನಾಗಿರ್ತಾನೆ, 7 ಜನ ಹೆಸರು ಹಾಕಿರ್ತಾನೆ. ಆ ಸ್ಥಾನಿಕ ವಿಚಾರಣೆಯಲ್ಲಿ ಒಬ್ಬ ಮಹಿಳೆಯನ್ನ ಹೆಸರು ಬಿಡಲಾಗಿದೆ ಅಂತ ಆ ಅರ್ಜಿಯ ಮೇಲ್ಭಾಗದಲ್ಲಿ ಬರೆದು ಅದನ್ನ ಕಾರಣ ಕೊಟ್ಟು ರಿಜೆಕ್ಟ್ ಮಾಡಲಾಗಿದೆ. ಆದ್ರೆ ಇಲ್ಲಿ ಬಂದಿರೋದು ಅರ್ಜಿ ಹಾಕಿದಂತ ವ್ಯಕ್ತಿಯ ಬಸನಗೌಡನ ಸಹೋದರ ಒಬ್ಬತ ರಾಮನಗೌಡ ಅನ್ನತ ಅದೇ ನಾಡ ಕಚೇರಿಯಲ್ಲಿ ಬಂದು ಗ್ರಾಮಾಡಳಿತಾಧಿಕಾರಿ ಲಂಚ ಕೇಳಿದ್ದ, ಅದನ್ನ ನಾನು ಕೊಟ್ಟಿದ್ದೀನಿ, ಆದರೂ ನನಗೆ ರಿಜೆಕ್ಟ್ ಮಾಡಿದ್ದಾನೆ, ವಂಶಾವಳಿಯನ್ನು ರಿಜೆಕ್ಟ್ ಮಾಡಿದ್ದಾನೆ ಅಂತ ಹೇಳಿದ್ರು. ಆದ್ರೆ ಇದು ಸಾಕಷ್ಟು ವೈರಲ್ ಕೂಡ ಆಯ್ತು ಈ ವಿಡಿಯೋ. ಒಬ್ಬ ಅಧಿಕಾರಿಗಳಿಗೆ ಲಂಚದ ಆರೋಪ ಹೊರಿಸುವುದು ಎಷ್ಟು ಜವಾಬ್ದಾರಿಯೋ ಅದನ್ನ ಸಾಬೀತುಪಡಿಸೋದು ಕೂಡ ಅಷ್ಟೇ ಜವಾಬ್ದಾರಿ ಆಗುತ್ತೆ. ಯಾಕಂದ್ರೆ ಬೇಜವಾಬ್ದಾರಿ ಅಧಿಕಾರಿ ಬಗ್ಗೆ ಟೀಕೆ ಟಿಪ್ಪಣಿಗಳು ಮಾಡೋದು ಒಂದು ಕಡೆ, ಆದ್ರೆ ಲಂಚ ಅನ್ನೋ ಒಂದು ಆರೋಪವನ್ನು ಹೊರಿಸಿದಾಗ ಅದು ಸಾಬೀತುಪಡಿಸಬೇಕಾದಂಥದ್ದೇ. ಅದನ್ನ ವಿಚಾರನ್ನ ಇಟ್ಟುಕೊಂಡು ಆ ಅಧಿಕಾರಿ ಶಿವಪ್ಪ ಅವ್ರ ಹತ್ರ ನಾವು ಮಾತಾಡಿದ ಮೇಲೆ ಏನಂತ ಹೇಳ್ತಾರೆ ಅನ್ನೋದನ್ನ ಸ್ವಲ್ಪ ನಿಮ್ಮ ಮುಂದಾನೆ ಆ ವಿಡಿಯೋನ ಹಾಕ್ತಾ ಇದ್ವಿ. ಯಾವ ಕಾರಣಗಳನ್ನು ಇಟ್ಕೊಂಡು ಯಾಕೆ ರಿಜೆಕ್ಟ್ ಮಾಡಲಾಯಿತು ಎಂಬ ವಿಚಾರವನ್ನು ಕೂಡ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ದಯವಿಟ್ಟು ಪೂರ್ತಿಯಾಗಿ ನೋಡಿ ಈ ವಿಡಿಯೋದಲ್ಲಿ ಅವ್ರು ಯಾಕೆ ರಿಜೆಕ್ಟ್. ಯಾಕಂದ್ರೆ ಈ ವ್ಯಕ್ತಿ ಒಬ್ಬ ಮಾಜಿ ಸೈನಿಕ ಕೂಡ. ಆ ಮಾಜಿ ಸೈನಿಕದಿಂದ ಒಳಪಟ್ಟು ನಂತರದಲ್ಲಿ ಗ್ರಾಮಾಡಳಿತಾಧಿಕಾರಿ ಆಗಿ ಸೇವೆ ಸಲ್ಲಿಸ್ತಾ ಇದ್ದಾನೆ. ಹಾಗೆ ಈ ರೈತ ಕೂಡ ರಾಮನಗೌಡ ಕನಸವಿ ಅನ್ನೋದು ಕೂಡ ಒಂದು ಜವಾಬ್ದಾರಿ ಇರೋಂಥ ಒಬ್ಬ ರೈತ ಕೂಡ. ಯಾಕಂದ್ರೆ ಒಂದು ಸೈಡು ಆರೋಪ ಬಂದಾಗ ಮತ್ತೊಬ್ಬ ಅಧಿಕಾರಿ ಅವರು ವಿಚಾರಣೆ ಮಾಡಬೇಕಾಗಿರುತ್ತೆ. ಹಾಗೆ ಇದರ ಜೊತೆಗೆ ಆಡಳಿತಾಧಿಕಾರಿ ಜೊತೆಗೆ ಒಬ್ಬ ಉಪ ನಾಡ ತಹಸೀಲ್ದಾರ್ ಹೆಸರು ಕೂಡ ಆ ರೈತ ಪ್ರಸ್ತಾಪ ಮಾಡ್ತಾನೆ. ಅದು ಕೂಡ ಸತ್ಯಾಸತ್ಯತೆಯನ್ನು ತಿಳಿಬೇಕಾಗಿರುತ್ತೆ. ಆ ವಿಚಾರಣೆಯಲ್ಲಿ ಸ್ಪಷ್ಟತೆಯನ್ನ ನಿಮ್ಮ ಮುಂದೆ ವಿಕಾಸ್ ನ್ಯೂಸ್ ಚಾನಲ್ ಕೂಡ ಆ ಪ್ರಯತ್ನ ಮಾಡಿದೆ. ನೋಡಿ ಅವರು ಹೇಳಿದಂತ ಸ್ಪಷ್ಟನೆ ಏನಿದೆ ಅಂತ ನಂಬೋದನ್ನು. ಸರ್, ಅವರು ವಂಶಾವಳಿ ಅರ್ಜಿ ಹಾಕಿದ್ರು, ಅದನ್ನ ನಾವು ಆ್ಯಸ್ ಎ ಪರಿಶೀಲನೆ ಮಾಡೋಕ್ಕಾಗಲಿ ಅದರಲ್ಲಿ ಒಬ್ಬರು ಕುಟುಂಬದ ಅವ್ರ ಸದಸ್ಯರನ್ನ ಬಿಟ್ಟು ಹಾಕಿದ್ರಿಂದ ಫಸ್ಟ್ನೇ ಸಲ ನಾವು 2/12/2025 ಹಾಕಿದ್ರು, ಅದನ್ನು ತಿರಸ್ಕರಿಸಿದ್ದೀವಿ. ಅದು ಆದಮೇಲೆ ಒಂದು
14/12/2025 ಒಂದು ಹಾಕಿದ್ರು. ಅದನ್ನು ಸ್ಥಾನಿಕ ವಿಚಾರಣೆ ಮಾಡಿ ಸೇಮ್ ಅದೇ ಅರ್ಜಿ 8 ಜನ ಸದಸ್ಯರು ಇರೋದರಲ್ಲಿ 7 ಜನ ಸದಸ್ಯರನ್ನ ಹಾಕಿರ್ತಾರೆ. ಅದೇ ಥರ ಅದನ್ನು ವಿಚಾರಣೆ ಮಾಡಿ ತಿರಸ್ಕರಿಸಿದ್ದೀವಿ. ಅದೇ ಥರ ಮತ್ತು ಈಗೂ ಒಂದು 24/3/2026 ಹಾಕಿರ್ತಾರೆ. ಅದನ್ನು ಸ್ಥಾನಿಕ ವಿಚಾರಣೆ ಮಾಡಿ ಅದೇ ಸೇಮ್ ಸದಸ್ಯರನ್ನ ಹಾಕಿರ್ತಾರೆ. ಯಾವುದೇ ನಾವು ಅರ್ಜಿ ಬಂದದ್ದನ್ನು ಪರಿಶೀಲಿಸಬೇಕಾಗುತ್ತೆ. ಮತ್ತು ಪರಿಶೀಲಿಸಿದಾಗ ಗೊತ್ತಾಗದೆ ನಾವು ಸ್ಥಾನಿಕ ವಿಚಾರಣೆ ಮಾಡಿ ಪಂಚನಾಮ ಅಥವಾ ಏನೋ ಹೇಳಿಕೆ ಮೇಲೆ ಅದನ್ನು ತಿರಸ್ಕರಿಸುತ್ತೋ ಅಥವಾ ಕರೆಕ್ಟ್ ಇದ್ದರೆ ಓಕೆ ಮಾಡ್ತೀವಿ. ಅವ್ರದ್ದು ನಮ್ಮದು ಯಾವುದೇ ದುರುದ್ದೇಶ ಇಲ್ಲ. ಅವ್ರು ಮಾಡುವಂಥ ಇಲ್ಲ ಸರ್, ಈಗ ನಿಮ್ಗೆ ಲಂಚ ಆರೋಪ ಅದು ಯಾವುದೂ ಏನೂ ಇಲ್ಲ ಸರ್. ಅವರು ದುರುದ್ದೇಶ ಇಟ್ಕೊಂಡು ನನ್ನ ಹೆಸರು ಕೆಡಿಸ್ಬೇಕಂತ ಲಂಚ ತಿಂದಾನ ಲಂಚ ಕೊಟ್ಟೇವು ಅಂತ ಹೇಳ್ತಾರೆ. ಯಾವುದೇ ನಾವು ಲಂಚ ತೊಗೊಂಡಿಲ್ಲ. ವಂಶಾವಳಿಗೆ ಮತ್ತು ಅವ್ರಿಗೂ ನಾವು ಲಂಚದ ಬಗ್ಗೆ ಇದನ್ನಿಲ್ಲ. ಅಲ್ಲ, ವಂಶಾವಳಿಗೆ ಫೀಸ್ ಇರ್ತೇನೆ ಏನಾದ್ರು ತೊಗೊಳೋದಕ್ಕೆ ಏನಿಲ್ಲ ಸರ್. ಅದು ಗೌರ್ಮೆಂಟ್ ಫೀಸ್ ಏನದ ಅರ್ಜಿ ಹಾಕಾಗ ಅಷ್ಟೇ ಇರ್ತೈತಿ. ಉಳಿದೋದು ಏನಿಲ್ಲ. ನಮ್ಮ ಕಡೆ ಯಾವುದೂ ಲಂಚ ಏನಿಲ್ಲ. ಅವ್ರು ನನ್ನ ಹೆಸರು ಕೆಡಿಸ್ಬೇಕು ಉದ್ದೇಶಪೂರ್ವಕವಾಗಿ ಈ ಥರ ಏನದ ಇದನ್ನು ಮಾಡಿದ್ದಾರೆ ಸರ್. ನನಗೆ ಹಲವು ಬಾರ ಫೋನ್ ಹಚ್ಚಿ ಒಂಥರ ವರ್ಟ್ ಮಾತಾಡ್ತಾರೆ. ವೆಚ್ಚ ಸತ್ತುಗಳಿಂದ ಮಾತಾಡ್ರೆ ಮಾಡಲಿಕ್ಕೆ ಕೊಡಿಲ್ಲ ಅಂದ್ರೆ ನಾನು ಅಲ್ಲಿ ಹೋಗ್ತೀನಿ ಇಲ್ಲಿ ಹೋಗ್ತೀನಿ ಅಂತೇಳಿ ಈ ಥರ ನನಗೆ ಧಮಕಿ ಹಾಕಿದ್ದಾರೆ. ಇದನ್ನು ನಿಮ್ಮೇನು ಅಧಿಕಾರಿಗಳ ಗಮನಕ್ಕೆ ತಂದ್ರಿ ಅಲ್ರಿ? ನಾನು ತಂದಿಲ್ಲ ಸರ್. ಹೇಳ್ಬೇಕಲ್ರಿ ನೀವು? ಹೇಳ್ಬೇಕಾಗಿತ್ತು ಸರ್. ನಾನು ಈ ಮಟ್ಟಕ್ಕೆ ರಾಮನಗೌಡ ತಂದೆ ಹನುಮಗೌಡ ಅರ್ಜಿದಾರ ತಮ್ಮರಿ ಅರ್ಜಿದಾರ ಸಂಬಂಧಿಕನ್ರಿ? ಸರ್. ಹಾಂ. ಅರ್ಜಿದಾರ ಹೆಸರು ರೀ? ಅರ್ಜಿದಾರ ಹೆಸರು ಬಸನಗೌಡ ತಂದೆ ಹನುಮಗೌಡ. ಈಗ ನೀವು ಅವರು ಒಬ್ಬರು ಬುಟ್ಟು ಹಾಕಿದ್ದು ನಿಜನಾ? ಹೌದು ಸರ್. ಅವ್ರ ತಂಗಿಯವರಂತ ಅವ್ರ ಅಕ್ಕ ಅಂತ ಸರ್. ಮನೆಯಲ್ಲಿ ಕುಟುಂಬದಲ್ಲಿ ಏನೋ ಜಗಳ ಇದೆಯೋ ಎಲ್ಲೋ ಮಿಸ್ ಆಗಿದ್ದಾರೆ ಅಂತ ಹೇಳ್ತಾರೆ ಸರ್. ಅವ್ರು ಯಾವ ಥರ ಮಿಸ್ ಆಗಿರೋ ಅವ್ರಿಗೆ ಗೊತ್ತು. ನಾವು ಊರಾಗ ವಿಚಾರ ಮಾಡೋಕ್ಕಾಗಲಿ ಒಟ್ಟು ವಂಶಾವಳಿ ಸಂಬಂಧಪಟ್ಟವ್ರೆ ಅಲ್ರಿ ಅವರು? ಹೌದು ಸರ್. ವಂಶಾವಳಿ ಅವ್ರ ಕುಟುಂಬಸ್ಥರೇ ಅವರು. ಅಲ್ಲ, ಅವ್ರು ಬುಟ್ಟು ಹಾಕಿದ್ರೆ ಏನೋ ನಿಮ್ಗೆ ಪ್ರಾಬ್ಲಮ್ ಆಗುತ್ತಾ? ಬಿಟ್ಟು ಹಾಕಕ್ಕೆ ಬರಂಗಿಲ್ಲ ಸರ್ ಕಾನೂನಾಗಿ. ನಾವು ಮತ್ತು ನಾಳೆ ಅವ್ರು ಏನಾರ ಬಂದರೆ ಸಮಸ್ಯೆ ಆಗುತ್ತೆ. ಅವ್ರ ಸದಸ್ಯರಿಂದ ಹೊರಗೆ ಉಳಿಬೇಕಾಗ್ತದ. ಹಿಂಗಾಗಿ ಅವ್ರ ಸದಸ್ಯರನ್ನ ಅಲ್ಲಾಗ್ತದ, ಕುಟುಂಬ ಸದಸ್ಯರನ್ನ. ಅಲ್ಲ, ಅವ್ರು ನಿಮ್ಮ ಕಂಪ್ಲೇಂಟ್ ಮಾಡ್ಬೋದೇನೋ? ನಮ್ಮ ಮೇಲೆ ಮುಂದೆ ಅವ್ರು ಕ್ರಮ ಕೈಗೊಳ್ಬೋದು. ನಮ್ಮನೆ ಹೆಂಗೆ ಬುಟ್ಟು ಹಾಕಿರಿ ಅಂತ? ಹೌದು ಸರ್. ಹಾಗಾಗಿ ಇದಾಗತ್ತಂತೆ ನಾವು ತಿರಸ್ಕಾರ ಮಾಡಿವಿ ಸರ್. ಅದನ್ನು ದೊಡ್ಡ ಇದು ಮಾಡ್ಕೊಂಡು ಮಾಡ್ತೀವಿ ಸರ್. ಅಲ್ಲ, ನೀವು ರೊಕ್ಕ ತಗೊಂಡ್ರಂತ ಅವ್ರು ಪದೇ ಯಾರಿಗೆ ಅಲಿಗೇಷನ್ ಮಾಡ್ತಾರಲ್ರಿ ಸರ್ ನೀವು? ಅವರಿಂದ ಯಾವುದೇ ದುಡ್ಡು ಕೊಡೋದು ಸರ್. ನಾನು ದೇವರಾಣಿಯಾಗಿ ಹೇಳ್ತೀನಿ, ಯಾವುದೇ ದುಡ್ಡು ಕೊಡೋದಿಲ್ಲ. ನಾನು ಅವನಿಗೆ ನೀನು ಕೊಟ್ಟಿದ್ರು ಗುಡಿ ಹೋಗೋಪ್ಪ ಅಂತಂದರೆ ಹೋಗ್ತಾ ಇಲ್ಲ ಸರ್. ಸರ್ ಅವ್ರು ದುಡ್ಡು ತೊಗೊಂಡಿನಿ ಅಂತ ಹೇಳ್ತಾರೆ. ದುಡ್ಡು ಕೊಟ್ಟಿದ್ರೆ ಅಥವಾ ನಾನು ತೊಗೊಂಡಿದ್ರೆ ಅದನ್ನು 3 ಸಲ ಯಾಕೆ ರಿಜೆಕ್ಟ್ ಬರ್ತೀನಿ ಸರ್, ಅಥವಾ ನಮ್ಮ ಸೀನಿಯರ್ಗೆ ರಿಜೆಕ್ಟ್ ಮಾಡೋಂತ ಹೇಳ್ತೀನಿ ಸರ್. ಅದಕ್ಕೆ ನಾನು ಯಾವುದೂ ದುಡ್ಡು ಮುಟ್ಟಿಲ್ಲ ಸರ್. ಅವರಿಂದ ದುಡ್ಡನ್ನು ತೊಗೊಂಡಿಲ್ಲ, ದುಡ್ಡಿನ ಮಾತು ಇಲ್ಲ, ಇದರ ಯಾವುದೂ ಲಂಚ್ ಅಂಬೋದೇ ಇಲ್ಲ ಸರ್. ನಾವು ಕೊಟ್ಟಂತ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಹೊಸ ಸುದ್ದಿಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಕಾಸ್ ನ್ಯೂಸ್ ಕನ್ನಡ.